ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಟ್ಟು ಕತೆ ಹೇಗಿದೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಪ್ಲೀಸ್. ಅವರಿಬ್ಬರನ್ನೇ ನೋಡುತ್ತಿದ್ದವನ ದವಡೆ ಬಿಗಿದಿತ್ತು. ಮುಷ್ಟಿ ಬಿಗಿದಿದ್ದ ಮಲಗಿದ್ದಲ್ಲಿಯೇ. ಎಷ್ಟೇ ಸಮಾಧಾನದಿಂದ ಇರಬೇಕು ಎಂದುಕೊಂಡರೂ ಸಹಿಸಲು ಆಗುತ್ತಿಲ್ಲ ಅವನಿಂದ. ಅಸಹಾಯಕತೆಯಿಂದ ಕನಲಿ ಹೋದ ಅವನು. ಓಕೆ ಆಯು, ಟೇಕ್ ಕೇರ್, ನಾನು ಬರ್ತೀನಿ, ಬಾಯ್ ಮಿಸ್ ಕುಂಕುಮ, ಆದಷ್ಟು ಬೇಗ ಸಿಗೋಣ ಮತ್ತೆ ಎಂದು ನಕ್ಕವನು ನಾಟ್ಯಾಳನ್ನ ಕರೆದುಕೊಂಡು ಹೊರಗೆ ಹೆಜ್ಜೆ ಹಾಕಿದ್ದ ವರ್ಧನ್. ಅವನು ಅತ್ತ ಹೋದ ನಂತರ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಹುಡುಗಿಗೆ. ಕೈ ಕೈ ಹಿಸುಕಿಕೊಳ್ಳುತ್ತಾ ಅಲ್ಲಿಯೇ ನಿಂತಿದ್ದಳು ಚಡಪಡಿಸುತ್ತಾ. ಅವನತ್ತ ನೋಡಲೂ ಮುಜುಗರ, ಮಾತನಾಡಲು ಭಯ. ಜಪ ಮಾಡಿದ್ದು ಮುಗ್ದಿದ್ರೆ ಬಂದು ಕೂತ್ಕೋಬೋದು, ನಿಮ್ಮಲ್ಲಿ ನಿಂತ್ಕೊಂಡೇ ಜಪ ಮಾಡ್ತಾರಾ ಎಂದಿದ್ದ ಗಂಭೀರವಾಗಿ ಆಯುಷ್ ಅವಳು ನಿಂತೇ ಇರುವುದನ್ನು ನೋಡಿ. ಗಡಿಬಿಡಿಯಿಂದ ಹೋಗಿ ಅಲ್ಲಿಯೇ ಇದ್ದ ಒಂದು ಸೋಫಾದ ಮೇಲೆ ಕೂತು ತಲೆ ತಗ್ಗಿಸಿದ್ದಳು ಕುಂಕುಮ. ಅವನತ್ತ ನೋಡಲು ಒಂದು ರೀತಿಯ ಅಪರಾಧಿ ಭಾವ ಕಾಡುತ್ತಿತ್ತು ಅವಳಿಗೆ. ನಾನು ಆಡಿದ ಮಾತು ಅಂಥದ್ದು. ದೊರೆ ನನ್ನ ಮೇಲೆ ಕೋಪ, ಬೇಸರ ಎಲ್ಲ ಮಾಡ್ಕೊಂಡವ್ರೆ. ಅದಕ್ಕೆಯ ಮತ್ತೆ ಯಾವಾಗಲೂ ಏನಾರ ಅಂದು ಆಡಿ ನನ್ನ ಗೋಳು ಹುಯ್ಕತಾ ಇದ್ದವರು ಈಗ ಮಾತೇ ಆಡಕ್ಕಿಲ್ಲ. ನನಗೆ ಯಾಕೋ ಇದನ್ನ ಆಯ್ತಾ ಇಲ್ಲ. ಏನಾರ ಆಗಲಿ ದೊರೆ ಹತ್ರ ಸಾರಿ ಕೇಳ್ಬಿಡ್ತೀನಿ. ಕಣ್ಣು ಮಂಜಾಗಿತ್ತು ಅವಳಿಗೆ. ಸಣ್ಣಗೆ ಬಿಕ್ಕಿ ಕಣ್ಣು ಒತ್ತಿಕೊಂಡಿದ್ದಳು. ಅವಳು ಬಿಕ್ಕುವ ಶಬ್ದ ಕೇಳಿ ಕಣ್ಣು ಬಿಟ್ಟು ಅವಳತ್ತ ನೋಡಿದ್ದ ಆಯುಷ್. ಏಯ್ ಹುಡ್ಗಿ, ಈಗೇನಾಯ್ತು ಅಂತ ಅಳ್ತಾ ಇದೆಯಾ? ನಾನೇನು ಮಾಡಿದ್ದೀನಿ ಈಗ? ಅಳಬೇಕಾಗಿರೋದು ನೀನಲ್ಲ, ಅಳಬೇಕಾಗಿರೋನು ನಾನು. ಎಂತೆಂಥ ಮಾತು ಆಡಿದೀಯ ನೀನು ನನಗೆ. ನಿನಗೆ ಅದರ ಅರಿವಾದರೂ ಇದೆಯಾ? ಹಾಂ, ನನ್ನ ವ್ಯಕ್ತಿತ್ವವನ್ನೇ ಕಳಂಕ ತರೋ ಅಪವಾದ ಹೊರಿಸಿದೀಯಾ ನೀನು. ನನಗೆ ಎಷ್ಟು ನೋವಾಗಿರಬೇಡ. ಈಗ ನೋಡಿದರೆ ನಾನೇ ನಿನಗೇನೋ ಮಾಡಿದೆ ಅನ್ನೋ ಥರ ಕಣ್ಣಿಂದ ಗಂಗಾ ಭವಾನಿ ಹರಿಸ್ತಾ ಇದೆಯಾ ನೀನು. ಮುಚ್ಚು ಮುಚ್ಚು ಬಾಯಿ, ಯು ನಾನ್ಸೆನ್ಸ್ ಗರ್ಲ್. ಹಾಸಿಗೆಯಲ್ಲೇ ಅರ್ಧ ಎದ್ದು ಕುಳಿತು ಇವಳತ್ತ ಕೆಂಗಣ್ಣು ಬಿಟ್ಟು ಗದರಿದ್ದ ಅವಳನ್ನ. ಸಣ್ಣಗೆ ಅಳುತ್ತಿದ್ದವಳ ಅಳು ಅವನ ಗದರುವಿಕೆಯಿಂದ ಮತ್ತೂ ಜೋರಾಗಿತ್ತು. ಅದನ್ನು ನೋಡಿದವನ ತಲೆ ಕೆಟ್ಟಿತ್ತು. ಸ್ಟಾಪ್ ಸ್ಟಾಪ್ ಕ್ರೈಯಿಂಗ್, ಅಳು ನಿಲ್ಲಿಸು ಮೊದಲು. ನೀನು ಹೀಗೆ ಅಳ್ತಿರೋದನ್ನು ಆ ನಿನ್ನ ವರ್ಧನ್ ಸರ್ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಈಗಷ್ಟೇ ಅವನ ಹತ್ತಿರ ಹಲ್ಕಿರಿದು ನಕ್ಕು ಮಾತಾಡ್ತಾ ಇದ್ದೆ, ಈಗ ನೋಡಿದರೆ ಅಳ್ತಾ ಇದೆಯಾ ಅಂದರೆ ಅವನು ನನ್ನ ಬಗ್ಗೆನೇ ತಪ್ಪು ತಿಳಿಯಲ್ವಾ? ಏನಾಯಿತು ಅಂತ ಹಿಂಗೆ ಅಳ್ತಾ ಇದೆಯಾ ಈಗ? ಕೇಳಿದ್ದ ತಲೆ ಕೆಟ್ಟು ಆಯುಷ್. ಅವನಿಗೆ ಅವಳು ವರ್ಧನ್ ಜೊತೆ ನಗುತ್ತಾ ಮಾತನಾಡಿದ್ದನ್ನು ನೋಡಿ ಸಹಿಸಲಾಗಿರಲಿಲ್ಲ. ಅಷ್ಟೇ, ಅವಳ ಜೀವನ, ಅವಳ ಇಷ್ಟ, ಏನಾದರೂ ಮಾಡ್ಕೊಳ್ಳಲಿ, ಯಾರ ಜೊತೆ ಆದರೂ ಮಾತಾಡಲಿ ಅವಳು. ನನ್ನ ಪಾಡಿಗೆ ನಾನು ಇದ್ದರೆ ನನಗೇ ಒಳ್ಳೆಯದು ಎಂದುಕೊಂಡರೂ ಆಗುತ್ತಿಲ್ಲೋ ಅವನಿಂದ ಹಾಗೆ ಮಾಡಲು. ಈ ವಿಷಯದಲ್ಲಿ ಅಸಹಾಯಕನಾಗಿದ್ದ ಅವನು. ಸಾರಿ ಸಾರಿ ಸರ್, ನಾನು ನಿಮಗೆ ಹಾಗೆಲ್ಲ ಹೇಳಬಾರ್ದಾಗಿತ್ತು. ಆಗ ಅದೇನು ಮೆಟ್ಕೊಂಡಿತ್ತೋ ನನಗೆ, ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್ ಎಂದಿದ್ದಳು ಅಳುತ್ತಲೇ ಹುಡುಗಿ. ಅವಳ ಮಾತು ಕೇಳಿ ಕಣ್ಣು ಸಂಕುಚಿಸಿ ಅವಳತ್ತ ನೋಡಿದ್ದ ಆಯುಷ್. ಏಯ್ ಹುಡುಗಿ, ನಿನಗೇನಾದರೂ ಮೆಂಟ್ಲಾ? ತಲೆ ಕೆಟ್ಟಿದ್ಯಾ? ಇದನ್ನು ಹೇಳೋಕೆ ಇಷ್ಟೊಂದೆಲ್ಲ ಅಳ್ತಾ ಇದೆಯಾ? ನನಗೂ ತಲೆ ಕೆಡಿಸ್ದೆ ನಾನ್ಸೆನ್ಸ್ ಗರ್ಲ್ ಎಂದು ಗದರಿದ್ದ ಅವಳನ್ನು. ಹೌದು, ತಮಗೆ ಈಗ ಯಾವ ಮರದ ಕೆಳಗೆ ಜ್ಞಾನೋದಯ ಆಯ್ತೋ, ಮತ್ತೆ ಹೇಗಾಯ್ತೋ ಎಂದಿದ್ದ ವ್ಯಂಗ್ಯವಾಗಿ ಆಯುಷ್ ಆಚಾರ್ಯ. ಹಾಂ, ಹಾಗಾದರೆ ನನಗೇನು ಅಲ್ವಾ? ನಿನ್ನ ಮಾತಿನಿಂದ ನನಗೆ ಆದ ನೋವು, ಹಿಂಸೆ, ಅಬ್ಬಾ, ಅದನ್ನು ಅನುಭವಿಸಿದ ನನಗೆ ಮಾತ್ರ ಗೊತ್ತು ಅದರ ನೋವು ಏನು ಅಂತ. ನಿನ್ನ ನಿನ್ನ ದೇಹಕ್ಕೆ ನಾನು ಆಸೆಪಟ್ಟರೆ ನನ್ನವಳನ್ನಾಗಿ ಮಾಡಿಕೊಳ್ಳೋದು ಯಾವ ಲೆಕ್ಕ ನನಗೆ? ಅದು ಹೇಗೆ ನನ್ನ ಬಗ್ಗೆ ಇಂಥ ಅಸಹ್ಯದ ಯೋಚನೆ ಮಾಡಿದೆ ನೀನು? ನಾನು ನಿನಗೆ ಹೆಣ್ಣು ಬಾಕನ ಥರ ಕಾಣಿಸ್ತೀನಾ? ನನ್ನ ಸುತ್ತಮುತ್ತ 1000 ಜನ ಹುಡುಗಿಯರು ತಿರುಗುತ್ತಿದ್ದರೂ ನಾನು ಒಬ್ಬರನ್ನು ನನ್ನ ಹತ್ತಿರ ಸೇರಿಸಿದವನಲ್ಲ ನನ್ನ ಜೀವಮಾನದಲ್ಲೇ ಎಂದು ಮಾತು ನಿಲ್ಲಿಸಿ ಅವಳತ್ತ ನೋಡಿದ್ದ ಆಯುಷ್. ಆದರೆ ನೀನು ಅದು ಹೇಗೆ ನನಗೆ ನೀನು ಬೇಕು ಅನ್ನಿಸಿತೋ ನನಗೆ ಅರ್ಥವಾಗುತ್ತಿಲ್ಲ. ನಿಜ ಹೇಳ್ತೀನಿ, ನನಗೆ ಈ ಬಡ ಮಧ್ಯಮ ವರ್ಗದ ಹುಡುಗಿಯರನ್ನು ಕಂಡರೆ ನಖಶಿಖಾಂತ ಕೋಪ ಬರುತ್ತೆ. ಅದಕ್ಕೆ ಕಾರಣ ಅವಳು ಮಾಡಿ ಹೋದ ಮೋಸ. ಮತ್ತೆ ಬೆವರತೊಡಗಿದ್ದ, ಜೋರಾಗಿ ಉಸಿರಾಡತೊಡಗಿದ್ದ ಆಯುಷ್ ಆಚಾರ್ಯ. ಅವನ ಅವಸ್ಥೆಯನ್ನು ನೋಡಿ ಗಾಬರಿಯಿಂದ ಅವನತ್ತ ಓಡಿದ್ದಳು ಕುಂಟುತ್ತಲೇ ಕುಂಕುಮ. ಸರ್, ಏನಾಗ್ತಾ ಇದೆ ನಿಮಗೆ? ಜ್ವರ ಅಂತೂ ಇಲ್ಲ, ಆದರೂ ಯಾಕೆ ಹೀಗಾಗ್ತಾ ಇದೆ? ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಸರ್ ಎಂದಿದ್ದಳು ಅವನ ಎದೆಯನ್ನು ಉಜ್ಜುತ್ತಾ. ಅರೆತೆರೆದ ಕಂಗಳಿಂದಲೇ ಅವಳತ್ತ ನೋಡಿ ತುಟಿ ಕೊಂಕಿಸಿ ನಕ್ಕಿದ್ದ ಆಯುಷ್.
ಡೋಂಟ್ ವರಿ, ಐ ಆಮ್ ಫೈನ್. ನನ್ನ ಸ್ಥಿತಿ ಇದು. ನಿನಗೆ ಗೊತ್ತಿಲ್ಲ ನನ್ನ ಮನಸ್ಥಿತಿ. ನಾ ನನಗೆ ಅಭ್ಯಾಸವಾಗಿ ಹೋಗಿದೆ ಇವೆಲ್ಲ. ನಾನು ಅನುಭವಿಸಿದ ಹಿಂಸೆ ಅಂಥದ್ದು ಕಣೆ ಹುಡುಗಿ. ಹೇಳಿದರೆ ನಿನಗಲ್ಲ, ಯಾರಿಗೂ ಅರ್ಥವಾಗುವಂಥದ್ದಲ್ಲ. ನನ್ನನ್ನೇ ಈ ದಯನೀಯ ಸ್ಥಿತಿಗೆ ನೂಕಿಬಿಟ್ಟಿತ್ತು ಎಂದರೆ ಅದಿನ್ನೆಂಥ ನೋವು ಹಿಂಸೆಯನ್ನು ಅನುಭವಿಸಿರಬೇಡ ನಾನು. ಯೋಚನೆ ಮಾಡು ಎಂದು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿದ್ದ ಆಯುಷ್ ಆಚಾರ್ಯ. ಅವನ ಮಾತುಗಳು ಏನೊಂದೂ ಅರ್ಥವಾಗದೇ ಇದ್ದರೂ ಅವನ ಈ ಸ್ಥಿತಿಗೆ ಕಂಗಳು ತುಂಬಿ ಬಂದಿದ್ದವು ಅವಳಿಗೆ. ಈ ದೊರೆಯ ಮನಸ್ಸಿನಲ್ಲಿ ಏನೋ ಭಯಂಕರ ನೋವಿದೆ. ಅಂಕಲ್ ಹೇಳಿದಾರಲ್ಲ ಅವರ ಸಂಸಾರದ ಕಥೆನ, ಅದೇ ನೋವು ಇರ್ಬೋದೇನೋ. ಆದರೆ ಇವರ ಹೆಂಡ್ರಾದ್ರೂ ಇವರ ಜೊತೆನಾಗಿ ಇದ್ದಿದ್ರೆ ಇವರ ನೋವು ಸ್ವಲ್ಪ ಆದ್ರೂ ಕಡಿಮೆ ಆಯ್ತಿತ್ತೇನೋ. ಯಾಕಿಂತ ಸಮಯದಾಗೂ ಇವರಿಂದ ಹೆತ್ತ ಮಗಳಿಂದ ದೂರ ಅವ್ರೆ ಅವರು. ಅದನ್ನೇ ಹೇಳ್ತಾವ್ರ ಹೆಂಗೆ ಸಾಮ್ರಾಟ್ರು. ಅದೇನೋ ಅವಳು ಮೋಸ ಅಂತಿದ್ರಲ್ಲ ಆಗ್ಲೇಯ, ಕಟ್ಕಂಡು ಹೆಂಡ್ರೆ ಮೋಸ ಮಾಡ್ಬಿಟ್ಲಾ. ಹ್ಞೂ, ಹೇಳಕ್ಕಾಗಕ್ಕಿಲ್ಲ ಬಿಡು, ಕಲಿಗಾಲ ಇದು. ಯಾರು ಏನು ಬೇಕಾದರೂ ಮಾಡಕ್ಕೆ ಏಸಕ್ಕಿಲ್ಲ ಎಂದುಕೊಂಡು ಕಣ್ಣು ಒರೆಸಿಕೊಂಡವಳು ಒಮ್ಮೆಲೇ ಬೆಚ್ಚಿದ್ದಳು ಹುಡುಗಿ. ತನ್ನ ಎದೆಯ ಮೇಲೆ ಇದ್ದ ಅವಳ ಕೈಯ ಮೇಲೆ ತನ್ನ ಕೈ ಇಟ್ಟಿದ್ದ ಆಯುಷ್. ಯಾರೂ ಇಲ್ಲ, ನಂಬಿದವರೇ ಮೋಸ ಮಾಡಿದರೆ ಆಗ ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗಾಗಬೇಡ ಹೇಳು. ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೆ ನಾನು ಗೊತ್ತಾ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಅದಕ್ಕೆ ನಾನು ಯಾರನ್ನು ಸುಲಭವಾಗಿ ನಂಬಲ್ಲ ಎಂದಿದ್ದ ಅರೆಬರೆ ಎಚ್ಚರದಲ್ಲೇ ಮಾತನಾಡುತ್ತಿದ್ದ ಆಯುಷ್ ಆಚಾರ್ಯ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಏಯ್ ಹುಡುಗಿ, ನಿಜ ಹೇಳು, ನಾನು ಅಷ್ಟು ಕೆಟ್ಟವನಾ? ನೀನು ಹಾಗೆ ಅಂದ್ಬಿಟ್ಟಲ್ಲ ನನಗೆ, ಹೇಳು, ನಾನು ಅಷ್ಟು ಕೆಟ್ಟವನಾ? ಅವಳ ಕೈ ಬಿಡದೆ ದೀನವಾಗಿ ಕೇಳಿದ್ದ ಆಯುಷ್ ಆಚಾರ್ಯ. ಅವನ ಮಾತು, ಅವನ ಸ್ಥಿತಿ ನೋಡಿದವಳಿಗೆ ನೋವಿನಿಂದ ಮಾತೇ ಬರದಂತಾಗಿತ್ತು. ಕಣ್ಣು ತುಂಬಿ ಕಣ್ಣೀರು ಕೆನ್ನೆಗೆ ಇಳಿದಿತ್ತು. ಡೋಂಟ್ ಕ್ರೈ, ಟೆಲ್ ಮೀ ಪ್ಲೀಸ್, ನಾನು ಅಷ್ಟು ಕೆಟ್ಟವನಾ? ಮತ್ತೆ ಪ್ರಶ್ನಿಸಿದ್ದ ಅವಳನ್ನ ಆಯುಷ್ ಆಚಾರ್ಯ. ಯಾರೋ ಬಂದ ಶಬ್ದ. ಅವನಿಗೆ ಅದರ ಅರಿವಿಲ್ಲ, ಆದರೆ ಅವಳಿಗೆ ಕೇಳಿಸಿತ್ತಲ್ಲ. ಸರ್, ನನ್ನ ಕೈ ಬಿಡಿ ಪ್ಲೀಸ್ ಸರ್, ಯಾರೋ ಬರ್ತಾ ಇದ್ದಾರೆ ಎಂದಿದ್ದಳು ಅಳು ಧ್ವನಿಯಲ್ಲೇ. ಅವನು ಕಂಗಳನ್ನ ಮುಚ್ಚಿದ್ದ, ಆದರೆ ಅವಳ ಕೈ ಬಿಟ್ಟಿರಲಿಲ್ಲ. ಆದರೆ ಅವನ ಹಿಡಿತ ಸಡಿಲಗೊಂಡಿತ್ತು. ಅವಳು ಗಮನಿಸಿರಲಿಲ್ಲ. ಈಗ ಗಮನಿಸಿ ಸರ್ರನೆ ಕುಳಿತಲ್ಲಿಂದ ಎದ್ದಿದ್ದಳು. ಎಂತ ಆಯಿತು ಮತ್ತೆ ಅಣ್ಣಂಗೆ ಮಾರೇರೆ? ಮತ್ತೆ ಎಚ್ಚರ ತಪ್ಪಿತಾ? ಎಂತಕ್ಕೆ ಹಾಗೆ ಆಗ್ತಾ ಉಂಟು? ಕಡಿಮೆ ಆಗಿದೆ ಜ್ವರ ಅಲ್ಲವಾ? ಎಂಥ ತೊಂದರೆ ಇಲ್ಲ ಅಲ್ಲವಾ ಎನ್ನುತ್ತಾ ಆಯುಷ್ನ ರೂಮಿನ ಒಳಗೆ ಬಂದಿದ್ದ ಜಾನಿ. ಅವನಿಗೆ ಅಣ್ಣನ ಆರೋಗ್ಯದ ಚಿಂತೆ. ಏನೂ ಆಗಿಲ್ಲ ಸರ್, ಜ್ವರ ಕಡಿಮೆ ಆಗಿದೆ. ಆದರೆ ಜ್ವರದಿಂದ ಸುಸ್ತಾಗಿ ಬಿಟ್ಟಿದ್ದಾರಲ್ಲ ಆಯುಷ್ ಸರು, ಅದಕ್ಕೆ ಮಾತು ಹೆಚ್ಚು ಆಡಿದ್ರೆ ಉಸಿರಾಟದ ಗತಿ ಜಾಸ್ತಿ ಆಗ್ತಿದೆ ಸುಸ್ತಿಗೆ. ಇನ್ನೇನೂ ಇಲ್ಲ, ತೊಂದರೆ ಏನೂ ಇಲ್ಲ ಸರ್. ಸ್ವಲ್ಪ ಎನರ್ಜಿ ಬರೋಕೆ ಎಲೆಕ್ಟ್ರಾಲೋ ORS ಏನೋ ಒಂದು ಎನರ್ಜಿ ಡ್ರಿಂಕ್ ಕೊಟ್ಟರೆ ಸರಿ ಹೋಗುತ್ತೆ. ಆಮೇಲೆ ಗಂಜಿ ತಿನ್ನಿಸಿ, ನಾಳೆ ಅನ್ನೋಷ್ಟೊತ್ತಿಗೆ ಸರಿ ಹೋಗ್ತಾರೆ ಎಂದಿದ್ದಳು ಕುಂಕುಮ. ಅಬ್ಬಾ, ನನಗೆ ಹೆದರಿಕೆ ಆಗ್ತಾ ಇತ್ತು ಮಾರ್ರೆ. ಎಂಥ ಗ್ರಾಚಾರ ಇದು ಹೇಳಿ. ತೆಗೆದುಕೊಳ್ಳಿ, ಅದೆಂಥದೋ ಕೇಳಿದ್ರಲ್ಲ ನೀವು, ನನಗೆ ಒರು ಅಣ್ಣ ಹೇಳಿದರು, ಅದೇ ಇದು. ಅಣ್ಣನಿಗೆ ಕುಡಿಸುವುದಲ್ಲವಾ? ನೀವು ಕೂಡ ಇಲ್ಲೇ ಉಂಟು, ನೀವೇ ಕೊಟ್ಟುಬಿಡಿ. ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೇಗೆ ಏನು ಅಂತ. ನನಗೆ ಸ್ವಲ್ಪ ಕೆಲಸ ಉಂಟು, ಕೆಳಗೆ ಹೋಗಲ್ಲ ನಾನು? ಒರು ಅಣ್ಣ ಅಪ್ಪಾಜಿಯವರ ರೂಮಿನಲ್ಲಿ ಇದ್ದಾರೆ. ಬಂಗಾರಿ ಅಲ್ಲೇ ಉಂಟು, ಅವಳು ರಗಳೆ ಮಾಡಿದರೂ ಮಾಡಬಹುದು. ನಾನು ಹೋಗಿ ನೋಡ್ತೇನೆ, ಅಡ್ಡಿಯಿಲ್ಲ ಅಲ್ಲವಾ? ಇರಬೇಕು ಅಂದರೆ ಇರ್ತೇನೆ ಇಲ್ಲೇ ಎಂದಿದ್ದ ಜಾನಿ. ಏನೂ ಪರವಾಗಿಲ್ಲ ಸರ್, ನಾನೇ ಕುಡಿಸ್ತೀನಿ, ನೀವು ಹೋಗಿ. ಗಂಜಿ ಮಾಡಿಸಿ ಆಮೇಲೆ ಇವರಿಗೆ ತಿನ್ನಿಸಿ ಎಂದಿದ್ದಳು ಅವನ ಕೈಯಿಂದ ಎಲೆಕ್ಟ್ರಾಲ್ ಪ್ಯಾಕ್ ತೆಗೆದುಕೊಂಡು ಕುಂಕುಮ. ಹಾಯ್ ಅಂಕಲ್, ಹೇಗಿದ್ದೀರಿ? ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದೆ ಅಂಕಲ್. ಜೊತೆಗೆ ಆಯು ಬೇರೆ ಆಫೀಸಿಗೆ ಬಂದಿರಲಿಲ್ವಲ್ಲ. ಯಾಕೆ ಬಂದಿಲ್ಲ? ಹಾಗೆಲ್ಲ ಬರ್ದೇ ಇರೋನೇ ಅಲ್ವಲ್ಲ ಅವನು ಅಂತ ಚಿಂತೆ ಆಯಿತು. ಕಾಲ್ ಮಾಡಿದ್ರು ಪಿಕ್ ಮಾಡಿರಲಿಲ್ಲ ಬೆಳಗ್ಗೆ, ಅದಕ್ಕೆ ಬಂದೇ ಬಿಟ್ಟೆ ನಾನೇ ಎನ್ನುತ್ತಾ ನಾಟ್ಯಾಳನ್ನು ತೋಳಲ್ಲಿ ಎತ್ತಿಕೊಂಡೇ ಮಾ ಒಳಬಂದ ಆಚಾರ್ಯ ಅವರ ವೀಲ್ ಚೇರ್ ಎದುರಿನ ಸೋಫಾದ ಮೇಲೆ ಕುಳಿತಿದ್ದ ವರ್ಧನ್. ಹಾಯ್ ವರು, ನೋಡು ಹೀಗಿದ್ದೀನಿ. ನನ್ನ ಸ್ಥಿತಿ ಗೊತ್ತಲ್ಲ ನಿನಗೆ. ನೀನು ಬಂದಿದ್ದು ಒಳ್ಳೇದಾಯ್ತು ನೋಡು. ಹೋಗಿ ನೋಡಿದ್ಯಾ ನಿನ್ನ ಫ್ರೆಂಡನ್ನು? ಹೇಗಿದ್ದಾನೆ ಈಗ? ಬೆಳಗ್ಗೆ ಗಾಬರಿಯೇ ಆಗಿಬಿಟ್ಟಿತ್ತು ನಮಗೆ. ಆ ಹುಡುಗಿ ಕುಂಕುಮ ಇರೋದ್ರಿಂದ ಎಷ್ಟೋ ಸಮಾಧಾನ, ಸಹಾಯ ಎಲ್ಲ ಆಯಿತು ಕಣೋ ನಮಗೆ ಎಂದಿದ್ದರು ಮಿಶ್ರ ಆಚಾರ್ಯ. ಹುಡುಗಿಯ ವಿಷಯ ಬಂದ ಕೂಡಲೇ ಮುಗುಳು ನಗು ಮೂಡಿತ್ತು ಅವನ ಮುಖದ ಮೇಲೆ.
ಮಿಸ್ ಕುಂಕುಮ ಸೋ ಸ್ವೀಟ್ ಗರ್ಲ್ ಶೀಸ್ ಎಂದು ಬಿಟ್ಟಿದ್ದ. ಅವನ ಅರಿವಿಗೂ ಬಾರದಂತೆ ವರ್ಧನ್ ಅವನ ಮಾತು ಕೇಳಿ ಕಣ್ಣು ಸಂಕುಚಿಸಿ ಅವನನ್ನೇ ನೋಡಿದ್ದರು ಸಂಶಯದಿಂದ. ಮಿಸ್ಟರ್ ಆಚಾರ್ಯ ವರು, ವಾಟ್ಸ್ ದ ಮ್ಯಾಟರ್ ಮೈ ಬಾಯ್, ಏನ್ ಸಮಾಚಾರ, ನಮ್ಮ ಹುಡುಗಿನ ಭಾಳ ಹೊಗಳ್ತಾ ಇದೆಯಾ ಹಾ ಎಂದಿದ್ದರು ತಮಾಷೆಯಾಗಿ. ಈಗ ಎಚ್ಚೆತ್ತು ಅವರತ್ತ ನೋಡಿ ನಕ್ಕು ಬಿಟ್ಟಿದ್ದ ವರ್ಧನ್. ಅದು ಹಾಗೇನೂ ಇಲ್ಲ ಅಂಕಲ್, ನಾನು ನೋಡಿದ ಹಾಗೆ ಅವರು ತುಂಬಾ ಒಳ್ಳೆ ಹುಡುಗಿ, ನಕ್ಷತ್ರದಲ್ಲಿ ಕೆಲಸ ಮಾಡ್ತಿದ್ರಲ್ವಾ, ಗೊತ್ತು ನನಗೆ. ಅದು ಅಲ್ಲದೆ ಅವರನ್ನ ಇಲ್ಲಿಗೆ ಕಳಿಸಿದ್ದೇ ನಾನು ಅಲ್ವಾ, ನಿಮ್ಮನ್ನ ನೋಡ್ಕೊಳ್ಳೋಕೆ. ಒಳ್ಳೆದೇ ಆಯ್ತು ನಾನು ಅವರನ್ನ ಇಲ್ಲಿ ಕಳಿಸಿದ್ದು ಅಲ್ವಾ ಅನ್ನಿಸ್ತು. ಸೋ ಎಂದಿದ್ದ ಹಿಂದಲೇ ಸವರಿಕೊಂಡು ವರ್ಧನ್. ಅವನ ಮಾತಿಗೆ ನಕ್ಕು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ನನಗೆ ಅರ್ಥ ಆಗುತ್ತೆ ವರು, ನಾನು ಕೂಡ ನಿಮ್ಮ ವಯಸ್ಸು ದಾಟಿನೇ ಬಂದಿದ್ದೀನಿ. ನಿನಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಲ್ವಾ, ಐ ನೋ ಯು ಲೈಕ್ ಹರ್, ಹೇಳು ನಿಜ ತಾನೇ ನನ್ನ ಮಾತು ಎಂದಿದ್ದರು ಮಿಸ್ಟರ್ ಆಚಾರ್ಯ. ಮುಗುಳ್ನಕ್ಕಿದ್ದ ವರ್ಧನ್. ಆಕ್ಚುಲಿ ಯು ಆರ್ ರೈಟ್ ಅಂಕಲ್, ಐ ಲೈಕ್ ಹರ್, ಬಟ್ ಅವರ ಮನಸ್ಸು ಏನು ಅಂತ ನನಗೆ ತಿಳಿದಿಲ್ಲ. ನಾನು ಯಾವತ್ತೂ ಅವರಲ್ಲಿ ಹೇಳಿಯೂ ಇಲ್ಲ. ನೀನು ಅಂದೆ ನನಗಿಷ್ಟ ಅಂತ ಅಂಕಲ್, ಬಟ್ ಐ ರಿಯಲಿ ಲೈಕ್ ಹರ್ ಎಂದಿದ್ದ ತಲೆ ತಗ್ಗಿಸಿ ಪ್ರಾಮಾಣಿಕವಾಗಿ ವರ್ಧನ್. ಈಸ್ ಇಟ್, ಒಳ್ಳೆ ವಿಷಯ ಕಣೋವರು, ನಿನ್ನ ಆಸೆ ನೆರವೇರ್ಲಿ ಅಂತ ಕೇಳ್ಕೊತೀನಿ ನಾನು ಕೂಡ. ನೀನಂತೂ ಹುಡುಗಿ ನೀನಂತೂ ಆ ಹುಡುಗಿ ಸಿಗೋಕೆ ಪುಣ್ಯ ಮಾಡಿದೀಯವರು. ಅವಳು ಕೂಡ ಅದೃಷ್ಟ ಮಾಡಿರಲೇಬೇಕು ನಿನ್ನಂಥ ಹುಡುಗ ಸಿಗೋಕೆ ಬಿಡು. ನಿಜವಾಗಿಯೂ ಒಳ್ಳೆ ಜೋಡಿಯಾಗುತ್ತೆ ನಿಮ್ಮಿಬ್ಬರದು. ನಾನು ಬೇಕಾದರೆ ಈ ವಿಷಯವನ್ನ ಆಯು ಹತ್ರ ಮಾತಾಡ್ತೀನಿ ವರು, ಪುಟ್ಟಮ್ಮನ ಹತ್ರನೂ ಮಾತಾಡ್ತೀನಿ ಸೂಕ್ಷ್ಮವಾಗಿ, ನೋಡೋಣ ಅವಳ ಮನಸ್ಸು ಹೇಗಿದೆಯೋ ಎಂದಿದ್ದರು ಮಿಸ್ಟರ್ ಆಚಾರ್ಯ. ಅವರ ಮಾತು ಕೇಳಿದವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ರಿಯಲಿ ಅಂಕಲ್, ನೀವು ಮಾತಾಡ್ತೀರಾ ಕುಂಕುಮ ಹತ್ರ, ತುಂಬಾ ಥ್ಯಾಂಕ್ಸ್ ಅಂಕಲ್, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ನಾನು. ಅವರೇನಾದರೂ ಒಪ್ಪಿದ್ರೆ ನನ್ನಂಥ ಅದೃಷ್ಟವಂತ ಬೇರೆ ಇಲ್ಲ. ನೋಡೋಣ, ನನ್ನ ಹಣೆಯಲ್ಲಿ ಅವರು ಬರೆದಿದ್ದರೆ ಖಂಡಿತ ಸಿಗ್ತಾರೆ, ಇಲ್ಲದಿದ್ದರೆ ಎಂದಿದ್ದ ವರ್ಧನ್. ಅವನ ಕೈಯಿಂದ ಕೆಳಗೆ ಹಾರಿ ಅಲ್ಲಿಯೇ ಆಟ ಆಡುತ್ತಿತ್ತು ನಾಟ್ಯಪುಟಿ. ಆಗಾಗ ಅಕ್ಕ ಅಕ್ಕ ಅನ್ನುವ ಜಪ ಬೇರೆ. ಅದನ್ನು ಕೇಳಿದ ವರ್ಧನ್ ಮುಗುಳ್ನಕ್ಕಿದ್ದ. ನೋಡಿ ಅಂಕಲ್, ನಮ್ಮ ಬಂಗಾರಿ ಕೂಡ ಹುಡುಗಿಯನ್ನ ಎಷ್ಟು ಹಚ್ಚಿಕೊಂಡಿದೆ, ಯಾರಿಗೇ ಆದರೂ ಇಷ್ಟವಾಗಿ ಬಿಡ್ತಾರೆ ಅವರು ನೋಡಿ. ಬಂಗಾರಿ ಅಕ್ಕ ಅಂತಿರೋದು ಕುಂಕುಮಗೇನೆ ಎಂದಿದ್ದ ವರ್ಧನ್. ಆಶ್ಚರ್ಯದಿಂದ ನೋಡಿದ್ದರು ಮಿಶ್ರ ಆಚಾರ್ಯ. ಈಸ್ ಇಟ್, ನೀನು ಹೇಳ್ತಿರೋದು ನಿಜಾನೇ ವರು, ಹುಡುಗಿ ಎಲ್ಲರನ್ನೂ ಮೋಡಿ ಮಾಡಿಬಿಡ್ತಾಳೆ. ಬಂದು ಸರಿಯಾಗಿ ಒಂದು ದಿನವೂ ಆಗಿಲ್ಲ ಇಲ್ಲಿ. ನನಗೆ ಅವಳು ಕಾಣದೇ ಇದ್ರೆ ಏನೋ ಕಳೆದುಕೊಂಡಂತೆ ಆಗುತ್ತೆ. ಇನ್ನು ಇದಿನ್ನೂ ಪುಟ್ಟ ಮಗು, ಹಾಗಾಗೋದು ಸಹಜ. ನಿಜ ಹೇಳಬೇಕೆಂದರೆ ಅವಳನ್ನ ಇಲ್ಲಿಂದ ಕಳಿಸೋದು ಇಷ್ಟವೇ ಇಲ್ಲ ನನಗೆ, ಅದು ಇಷ್ಟು ಬೇಗ. ಆದರೆ ಹಾಗಂತ ಅವಳನ್ನ ಇಲ್ಲೇ ಇರುವಂತೆ ಬಲವಂತ ಮಾಡಲು ನಾನ್ಯಾರು, ಅವಳೇನು ನನಗೆ ಮಗಳ ಸೊಸೆನಾ ಎಂದವರಿಗೆ ಪಕ್ಕನೆ ಯಾವುದೋ ಒಂದು ಬೆಳಕಿನ ಕಿರಣ ಕಂಡಂಥ ಭಾವ. ಹೌದು, ಈ ಹುಡುಗಿ ನನ್ನ ಸೊಸೆ ಯಾಕಾಗಬಾರ್ದು. ಹುಡುಗಿ ಚಿಕ್ಕದು ನಿಜ, ಆದರೆ ನನ್ನ ಬಂಗಾರಿಗೆ ತಾಯಿ ಆಗಬಲ್ಲಳು. ಆದರೆ ಒಮ್ಮೆಲೇ ನಿರಾಶ ಭಾವ. ನಾನೆಲ್ಲೋ ಭ್ರಮೆಯಲ್ಲಿದ್ದೀನಿ, ಇವೆಲ್ಲ ಬರೀ ಕನಸು ಅಷ್ಟೇ, ನೆರವೇರದು. ನನ್ನ ಮಗ, ಅವನು ಈ ಹುಡುಗಿಯನ್ನಿರಲಿ ಯಾವ ಹುಡುಗಿಯನ್ನೂ ಈ ಜನ್ಮದಲ್ಲಿ ಒಪ್ಪುವ ಮನಸ್ಥಿತಿಯಲ್ಲಿ ಇಲ್ಲ ಎಂದುಕೊಂಡು ನೋವಿನ ನಿಟ್ಟುಸಿರು ಬಿಟ್ಟರು. ಪ್ಲೀಸ್ ಅಂಕಲ್, ಮಾತಾಡಿ ನೋಡಿ. ಓಕೆ ಅಂಕಲ್, ನಾನಿನ್ನು ಬರ್ತೀನಿ, ಟೇಕ್ ಕೇರ್ ಅಂಕಲ್, ಬಾಯ್ ಬಂಗಾರಿ ಎಂದು ಆಟವಾಡುತ್ತಿದ್ದವಳನ್ನ ಮುದ್ದಿಸಿ ಹೊರ ನಡೆದಿದ್ದ ವರ್ಧನ್. ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಯಾವ ಹೂವು ಯಾರ ಮುಡಿಗೋ ಅಲ್ವಾ ಬಂಗಾರಿ, ಅದೃಷ್ಟ ಇದ್ದವರ ಮುಡಿ ಸೇರುತ್ತೆ ಅಷ್ಟೇ. ನಾವು ಬಯಸಿದ್ದೆಲ್ಲವೂ ನಮಗೆ ಸಿಗುವಂತಿದ್ದರೆ ನಮ್ಮನ್ನ ಹಿಡಿಯುವವರೇ ಇರುತ್ತಿರಲಿಲ್ಲ ಅಲ್ವೇನೋ ಚಿನ್ನಿ. ಬಾಬಾ ಬಾಬಾ ಬಾ ಬಂಗಾರ ಎಂದು ತಮ್ಮ ಹತ್ತಿರ ಕರೆದಿದ್ದರು ಮೊಮ್ಮಗಳನ್ನ ಮಿಸ್ಟರ್ ಆಚಾರ್ಯ. ಎಂತ ಅಪ್ಪಾಜಿ, ಯಾವ ಹೂವಿನ ವಿಷಯ ನೀವು ಮಾತಾಡ್ತಾ ಇರುವುದು ಮಾರ್ರೆ, ಅದೆಂತಕ್ಕೆ ಯಾರ್ಯಾರ್ದೋ ಮುಡಿಗೆ ಏರ್ತದೆ, ನಾವು ಕಿತ್ತು ಯಾರ ಮುಡಿಗೆ ಏರಿಸ್ತೀವೋ ಆ ಮುಡಿಗೆ ಏರ್ತದೆ ಅಷ್ಟೇ ಅಲ್ವಾ, ಅದಾಗದೇ ಏರುವುದಿಲ್ಲ ಅಲ್ಲವಾ ಅಪ್ಪಾಜಿ ಎಂದಿದ್ದ ಆಗತಾನೇ ಅವರ ರೂಮಿನ ಒಳಗೆ ಬರುತ್ತಿದ್ದ ಜಾನಿ. ಅವನ ಮಾತು ಕೇಳಿದವರು ಯೋಚನೆಗೆ ಬಿದ್ದಿದ್ದರು ಮಿಸ್ಟರ್ ಆಚಾರ್ಯ. ಎಸ್, ಹೀ ಇಸ್ ರೈಟ್, ಇವನು ಹೇಳ್ತಾ ಇರೋದು ಸತ್ಯ ಅಲ್ವಾ. ನಾನು ಪ್ರಯತ್ನನೇ ಪಡೆದೆ ನಾನೇ ಏನೋ ಊಹಿಸಿಕೊಂಡು ಸೋಲೊಪ್ಪಿಕೊಂಡರೆ ನನ್ನ ಮಗನ ಮುಂದಿನ ಜೀವನದ ಗತಿ ಏನು, ಅವನು ಜೀವನ ಪರ್ಯಂತ ಒಂಟಿಯಾಗಿಯೇ ಇರಬೇಕಾ. ಈಗ ನಾನು ಇದ್ದೀನಿ, ಬಂಗಾರಿ ಇದೆ, ಆದರೆ ನಾಳೆ ನಾಳೆ ಹೇಗೆ ಅಂತ ಯಾರಿಗೆ ಗೊತ್ತು, ಅವನಿಗೂ ಒಂದು ಜೊತೆ ಬೇಕಲ್ವಾ. ಎಸ್, ನಾನು ನನ್ನ ಪ್ರಯತ್ನ ಮಾಡಲೇಬೇಕು, ಆಮೇಲಿನ ಕಥೆ ಆಮೇಲೆ ನೋಡೋಣ ಎಂದು ನಿಶ್ಚಯಿಸಿಕೊಂಡಿದ್ದರು ಮನದಲ್ಲೇ ಮಿಸ್ಟರ್ ಆಚಾರ್ಯ. ಎಂತ ಅಪ್ಪಾಜಿ ನಿಮ್ಮ ಯೋಚನೆ, ನನ್ನ ಮಾತಿಗೆ ಎಂತ ಸಹ ಉತ್ತರವೇ ಇಲ್ಲವಲ್ಲ ಮರ್ರೆ. ನಮ್ಮ ಬಂಗಾರಿನ ನಾನು ಕರೆದುಕೊಂಡು ಹೋಗೋದಾ, ಅಣ್ಣನ ಹತ್ತಿರ ಪಾಪ ಹುಡುಗಿ ಉಂಟು ಮರ್ರೆ, ಅವರನ್ನ ನೋಡಿಕೊಳ್ಳುತ್ತಾ ಉಂಟು, ನಾನು ಗಂಜಿ ಮಾಡಿಸಿಕೊಂಡು ಹೋಗುತ್ತೇನೆ ಈಗ ಎಂದಿದ್ದ ಜಾನಿ ಒಂದೇ ಸಮನೆ.
ಹೌದು ಕಣೋ ಜಾನಿ, ನೀನು ಹೇಳಿದ್ದು ಸರಿಯಾಗಿದೆ. ನಾವು ಯಾರ ಮುಡಿಗೆ ಹೂವನ್ನು ಏರಿಸಲು ಬಯಸುತ್ತೀವೋ ಆ ಹೂವು ಅದೇ ಮುಡಿಗೆ ಏರುತ್ತೆ ಅಲ್ವಾ? ಜಾನಿ, ಆ ಹುಡುಗಿಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದಿದ್ದರು ಮಿಶ್ರ ಆಚಾರ್ಯ. ಬಹಳ ಒಳ್ಳೆ ಹುಡುಗಿ ಮಾರ್ರೆ. ನಮ್ಮ ಅಣ್ಣನನ್ನ ಬಹಳ ಚಂದ ನೋಡಿಕೊಳ್ಳುತ್ತಾ ಉಂಟು. ಮತ್ತೆ ನಮ್ಮ ಬಂಗಾರಿಯನ್ನ ಅಂತೂ ಬಂಗಾರದ ಹಂಗೆ ನೋಡಿಕೊಳ್ಳುತ್ತಾರೆ. ನನಗಂತೂ ಅವರು ಯಾವಾಗಲೂ ಈ ಮನೆಯಲ್ಲೇ ಇರಲಿ ಅನ್ನಿಸ್ತಾ ಉಂಟು ಮಾರ್ರೆ, ಸತ್ಯವಾಗಿ ಎಂದಿದ್ದ ಜಾನಿ. ವಿಷಾದದ ನಗು ಮೂಡಿತ್ತು ಮಿಸ್ಟರ್ ಆಚಾರ್ಯ ಅವರ ಮುಖದ ಮೇಲೆ. ಹೇಗೆ ಸಾಧ್ಯ ಜಾನಿ? ಆಗಲೇ ಆ ಹುಡುಗಿಯನ್ನ ಇಲ್ಲಿಂದ ಕರೆದುಕೊಂಡು ಹೋಗಲು ರೆಡಿಯಾಗಿದ್ದಾರೆ ಒಬ್ಬರು. ಅವಳು ಒಪ್ಪಿದರೆ ಎಂದಿದ್ದರು. ಹಾ, ಎಂತ ಅಪ್ಪಾಜಿ ನೀವು ಹೇಳುತ್ತಿರುವುದು? ಇನ್ನು ಹಿಂದೆ ಬಂದಿದ್ದು ಅವರು. ಅದು ಹೇಗೆ ಹೋಗುತ್ತಾರೆ? 1 ವರ್ಷದ ಅಗ್ರಿಮೆಂಟ್ ಉಂಟಲ್ವಾ? ಅಷ್ಟಕ್ಕೂ ನೀವು ಎಂತ ಹೇಳುತ್ತಿರುವುದು ಅರ್ಥ ಆಗಲಿಲ್ಲ ನನಗೆ. ಯಾರು ಕರೆದುಕೊಂಡು ಹೋಗುತ್ತಾರೆ ಅವರನ್ನ ಎಂದಿದ್ದ ಜಾನಿ ಅವರ ಮಾತು ಅರ್ಥವಾಗದೆ. ವರು ಕಣೋ, ಆ ಹುಡುಗಿಯನ್ನ ಮದುವೆ ಆಗಲು ಮನಸ್ಸಿದೆ ಅವನಿಗೆ. ನನ್ನ ಹತ್ತಿರ ಅವಳನ್ನ ಕೇಳಿ ಅಂದಿದ್ದಾನೆ. ಅವಳು ಒಪ್ಪಿದರೆ ಮದುವೆ ಆಗುತ್ತಾನಂತೆ ಎಂದಿದ್ದರು ಮಿಸ್ಟರ್ ಆಚಾರ್ಯ ನೋವಿನಿಂದಲೇ. ಅವರು ಈಗ ಇಲ್ಲಿಂದ ಹೋಗುವುದು ಬೇಡ ಅಪ್ಪಾಜಿ, ಇಲ್ಲಿಯೇ ಇರಲಿ ಎಂದಿದ್ದ ಜಾನಿ. ಅವನಿಗೂ ಅವಳನ್ನು ಕಳಿಸಲು ಮನಸ್ಸಿರಲಿಲ್ಲ. ನನ್ನ ಕೈಯಲ್ಲಿ ಏನಿದೆ ಜಾನಿ, ನೋಡೋಣ ಏನಾಗುತ್ತೋ ಎಂದಿದ್ದರು ಮಿಶ್ರ ಆಚಾರ್ಯ. ಜಾನಿ ಹೊರಹೋದ ನಂತರ ಏನೇನೋ ಹಲ್ಬುತ್ತಾ ಕಣ್ಣು ಮುಚ್ಚಿ ಮಲಗಿದ್ದವನ ಸನಿಹ ಬಂದಿದ್ದಳು ಕುಂಕುಮ. ದೊರೆ ತುಂಬಾನೇ ಸುಸ್ತಾದಂಗವ್ರೆ, ಅದಕ್ಕೆ ಹಿಂಗೆಲ್ಲ ಆಡ್ತಾವ್ರೆ. ಈ ಕಡೆ ಪ್ರಜ್ಞೆನೇ ಇರಾಕಿಲ್ಲ ಒಂದೊಂದ್ಸಲ ಅವರಿಗೆ. ಏನೇನೋ ಮಾತಾಡ್ತಾವ್ರೆ ಎಂದುಕೊಳ್ಳುತ್ತಾ ಅವನ ಹಣೆಯ ಮೇಲೆ ಕೈ ಆಡಿಸಿದ್ದಳು ಹುಡುಗಿ. ಅವನ ಬಾಡಿದ ಮುಖವನ್ನೇ ನೋಡಿದವಳ ಮುಖವೂ ಬಾಡಿತ್ತು. ಸಾಮ್ರಾಟ್ರು ಯಾವಾಗಲೂ ಗುರ್ರಂತ ಇದ್ರೇನೆ ಚಂದ. ಹಿಂಗೆಲ್ಲ ಇದ್ರೆ ನೋಡಕ್ಕಾಗಕ್ಕಿಲ್ಲ ನನ್ನ ಕೈಲಂತುವೆ. ಆದ್ರೂವೆ ನನ್ನ ಒಂದು ಮಾತು ಅವರಿಗೆ ಇಷ್ಟು ನೋವು ಕೊಟ್ಟದೆ ಅಂದರೆ ನಂಬಕ್ಕೆ ಆಯ್ತಾ ಇಲ್ಲ. ನಾನು ಯಾರು ಅಂತವ ನನ್ನ ಮಾತಿಂದ ಅವರಿಗೆ ನೋವಾಗಬೇಕು? ಸಂಬಂಧನೇ ಇರದವರು ಆಡಿದ ಮಾತು ಯಾಕೆ ನೋವು ಕೊಡ್ತದೆ? ಅರ್ಥನೇ ಆಯ್ತಾ ಇಲ್ಲ ನನಗಂತುವೆ. ಆದ್ರೂವೆ ಅವರಿಗೆ ನೋವಾದರೆ ನನಗೂ ಯಾಕೋ ತುಂಬ ನೋವಾಯ್ತದೆ. ಅದಕ್ಕೆ ಮತ್ತೆ ಅವರು ತಾವು ಕ್ಷಮೆ ಕೇಳಿದ್ದು. ಏನನ್ನೋ ಯೋಚಿಸುತ್ತಾ ಮೈಮರೆತಿದ್ದವಳು ಅವನ ಬಡೆಬಡಿಕೆ ಕೇಳಿ ಇಹಕ್ಕೆ ಬಂದಿದ್ದಳು. ನಾನು ನಾನು ನಿಜವಾಗಿಯೂ ಅಷ್ಟು ಕೆಟ್ಟವನಾ? ನೀನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಎಲ್ಲ ಬರೀ ಮೋಸ. ನೀನೂ ಅಷ್ಟೇ. ಬಡಬಡಿಸುತ್ತಲೇ ಅವಳ ಕೈ ಹಿಡಿದು ತನ್ನ ಎದೆಗೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ಪ್ಲೀಸ್ ಡೋಂಟ್ ಲೀವ್ ಮೀ. ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್ ಎನ್ನುತ್ತಾ ಅವಳ ಕೈ ಗಟ್ಟಿಯಾಗಿ ಹಿಡಿದೆ ಪಕ್ಕಕ್ಕೆ ತಿರುಗಿಬಿಟ್ಟಿದ್ದ ಆಯುಷ್. ಹುಡುಗಿ ಸೀದಾ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು. ಅವಳ ಮುಖ ಅವನ ಮುಖದ ಮೇಲಿತ್ತು. ಬೆಚ್ಚಿದ್ದಳು ಹುಡುಗಿ.